ಬೆಂಗಳೂರಿನಲ್ಲಿರುವ ಜನರಿಗೆ ನಿತ್ಯ ಬೆಳಗಾದ್ರೆ ಸಾಕು ಮನೆಯಲ್ಲಿನ ಕಸ ವಿಲೇವಾರಿ ಮಾಡೋದೇ ದೊಡ್ಡ ಕಷ್ಟ. ಒಂದಾ ಗಾರ್ಬೇಜ್ ಗಾಡಿ ಮನೆ ಹತ್ತಿರ ಬರಲ್ಲ, ಇಲ್ಲ ಅವರ ಬಂದ ಟೈಮ್ಗೆ ಜನ ಮನೆಯಲ್ಲಿ ಇರಲ್ಲ. ಹೀಗಿರುವಾಗ ಕಳ್ಳ ಬೇಕಂತೆ ರಸ್ತೆ ಮೇಲೋ ಇಲ್ಲ ಕರೆಂಟ್ ಕಂಬದ ಪಕ್ಕದಲ್ಲೋ ಕಸ ಹಾಕಿ ಸಿಟಿ ಜನ ಜೂಟ್ ಅಂತಾರೆ. ಆದರೆ ಇನ್ನು ಮುಂದೆ ಈ ಸಮಸ್ಯೆ ಇಲ್ಲ. ಬೆಳಗ್ಗೆ ಕಸ ಹಾಕಿಲ್ಲ ಅನ್ನೋ ಟೆನ್ಷನ್ ಬೇಡ, ರಾತ್ರಿಯೇ ಬರಲಿದೆ ಕಸದ ಗಾಡಿಗಳು. ಕಸದ ಸಮಸ್ಯೆ ನಿವಾರಿಸಲು ಜಿಬಿಎ ಈ ಹೊಸ ಅಸ್ತ್ರ ಝಳಪಿಸಿದೆ. ಇನ್ಮುಂದೆ ರಾತ್ರಿ ಸಮಯದಲ್ಲೂ ಕಸ ಸಂಗ್ರಹಿಸಲು ಜಿಬಿಎ ನಿರ್ಧಾರ ಮಾಡಿದೆ. ಈಗಾಗಲೇ ದಕ್ಷಿಣ ಪಾಲಿಕೆಯಲ್ಲಿ ಈ ಹೊಸ ಪ್ರಯೋಗ ಜಾರಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಗರದ ವಿವಿಧ ಭಾಗಗಳಿಗೂ ಈ ಯೋಜನೆ ವಿಸ್ತರಣೆ ಆಗಲಿದೆ. ಯಾಕಂದ್ರೆ ಕೆಲಸಕ್ಕೆ ಹೋಗೋರು ಹಗಲು ಹೊತ್ತಿನಲ್ಲಿ ಕಸದ ಗಾಡಿಗೆ ಕಸ ಹಾಕ್ತಿರ್ಲಿಲ್ಲ. ಹೀಗಾಗಿನೇ ತಮ್ಮ ಮನೆಯ ರಸ್ತೆ ಬದಿಯಲ್ಲೇ ಎಸೆದು ಹೋಗ್ತಾ ಇದ್ರು. ಅಂಥವರ ವಿರುದ್ಧ ಫೈನ್ ಹಾಕಿದ್ರು. ನೀವು ಎಸೆದ ಕಸ ನಿಮ್ಮ ಮನೆ ಬಾಗಿಲಿಗೆ ಅನ್ನೋ ಪ್ರಯೋಗವೂ ಮಾಡಿದ್ರು, ಪ್ರಯೋಜನ ಆಗಿರಲಿಲ್ಲ. ಹೀಗಾಗಿ ಜಿಬಿಎಗೆ ಕಸದ ನಿರ್ವಹಣೆ ದೊಡ್ಡ ತಲೆನೋವಾಗಿತ್ತು. ಇದೀಗ ಈ ತಲೆನೋವಿಗೆ ರಾತ್ರಿ ಟಿಪ್ಪರ್ ಲಾರಿಗಳ ಮೂಲಕ ತ್ಯಾಜ್ಯ ಸಂಗ್ರಹಣೆ ಮದ್ದಾಗಿ ಸಿಕ್ಕಿದೆ.